If you are at a restaurant, do you sit on the table, sit at the table, or sit in the table? If you are not 100% sure, then you have come to the right place. ಸೊ ಈ ಮೂರು ಫ್ರೇಸ್ಗಳಲ್ಲಿ ಯಾವುದನ್ನ ಆನ್ಸರ್ ಆಗಿ ಹೇಳಬೇಕು ಅನ್ನೋ ಗೊಂದಲ ನಿಮಗೇನಾದ್ರೂ ಇದ್ರೆ ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಸಿಟ್ ಆನ್, ಸಿಟ್ ಅಟ್ ಅಂಡ್ ಸಿಟ್ ಇನ್ ಈ ಫ್ರೇಸಸ್ ಅನ್ನ ಯೂಸ್ ಮಾಡುವಾಗ ಕನ್ಫ್ಯೂಷನ್ ಆಗುತ್ತೆ. ಬಟ್ in today's video we are going to clear all the confusion about these three common phrases. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಮೂರು ಕಾಮನ್ ಫ್ರೇಸಸ್ ಬಗ್ಗೆ ಇರುವಂತಹ ಎಲ್ಲ ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಈ ಮೂರು ಫ್ರೇಸಸ್ ಅಲ್ಲಿ ಡಿಫರೆನ್ಸ್ ಏನು, ಇದನ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕು ಅನ್ನೋದಾದ್ರೆ ಈ ವಿಡಿಯೋನ ಪೂರ್ತಿ ನೋಡೋದನ್ನ ಮಿಸ್ ಮಾಡ್ಕೊಳ್ಬೇಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಫ್ರೇಸ್ ಸಿಟ್ ಆನ್. ಸಿಟ್ ಆನ್ ಅನ್ನೋದನ್ನ ಯಾವಾಗ ಯೂಸ್ ಮಾಡ್ತೀವಿ? ಸಿಟ್ ಆನ್ ಯೂಸ್ಡ್ ವೆನ್ ಯು ಸಿಟ್ ಆನ್ ಅ ಸರ್ಫೇಸ್ ಲೈಕ್ ಅ ಚೇರ್, ಬೆಂಚ್, ಫ್ಲೋರ್, ಟೇಬಲ್. ಸರ್ಫೇಸ್ ಮೀನ್ಸ್ ಮೇಲ್ಮೈ. ಈ ಯಾವುದಾದ್ರೂ ಒಂದು ವಸ್ತುವಿನ ಮೇಲ್ಮೈ ಮೇಲೆ ಕೂತ್ಕೊಂಡಾಗ ಅಲ್ಲಿ ಸಿಟ್ ಆನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಎಂತಹ ವಸ್ತುಗಳು ಅನ್ನೋದಾದ್ರೆ ಚೇರ್, ಬೆಂಚ್, ಫ್ಲೋರ್, ಟೇಬಲ್. ಸೊ ಇವುಗಳ ಮೇಲೆ ಕೂತ್ಕೊಂಡಾಗ ಆಗ ನಾವೇನನ್ನ ಯೂಸ್ ಮಾಡ್ತೀವಿ? ಸಿಟ್ ಆನ್. ದಟ್ ಮೀನ್ಸ್ ವೆನ್ ಯು ಪ್ಲೇಸ್ ಯುವರ್ ಸೆಲ್ಫ್ ಆನ್ ಟಾಪ್ ಆಫ್ ಸಮಥಿಂಗ್. ಯಾವುದೇ ಒಂದು ವಿಷಯದಲ್ಲಿ ಎಕ್ಸ್ಪ್ಲನೇಷನ್ಗಿಂತ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಾಗ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ಸಿಟ್ ಆನ್ ಅನ್ನ ಹೇಗೆ ಯೂಸ್ ಮಾಡೋದು ಅನ್ನೋದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನೋಡೋಣ, ಆಗ ಡೌಟ್ ಕ್ಲಿಯರ್ ಆಗುತ್ತೆ. ಕನ್ನಡದಲ್ಲಿರೋ ಈ ಸೆಂಟೆನ್ಸ್ ಗಳನ್ನ ಈಗ ಸಿಟ್ ಆನ್ ಈ ಫ್ರೇಸ್ ಅನ್ನ ಯೂಸ್ ಮಾಡಿಕೊಂಡು ಇಂಗ್ಲಿಷ್ ಅಲ್ಲಿ ಹೇಳೋಣ. ಕುರ್ಚಿ ಮೇಲೆ ಕುಳಿತುಕೋ. ಸಿಟ್ ಆನ್ ದ ಚೇರ್. ಸಿಟ್ ಆನ್ ದ ಚೇರ್. ಸಿಟ್ ಆನ್ ದ ಚೇರ್. ಮೇಜಿನ ಮೇಲೆ ಕುಳಿತುಕೊಳ್ಳಬೇಡ. ಡೋಂಟ್ ಸಿಟ್ ಆನ್ ದ ಡೆಸ್ಕ್. ಡೋಂಟ್ ಸಿಟ್ ಆನ್ ದ ಡೆಸ್ಕ್. ಬೆಕ್ಕು ಗೋಡೆಯ ಮೇಲೆ ಕುಳಿತಿದೆ. ಬೆಕ್ಕು ಗೋಡೆಯ ಮೇಲೆ ಕುಳಿತಿದೆ. ದ ಕ್ಯಾಟ್ ಈಸ್ ಸಿಟ್ಟಿಂಗ್ on the wall. The cat is sitting on the wall. ನೆಲದ ಮೇಲೆ ಕುಳಿತುಕೊಳ್ಳಿ. Sit on the floor. Sit on the floor. ಸೊ ಹೀಗೆ ಸಿಟ್ ಆನ್ ಅನ್ನ ಯೂಸ್ ಮಾಡ್ತೀವಿ. ಈಗ ನಿಮಗೆ ಸಿಟ್ ಆನ್ ಈ ಫ್ರೇಸ್ ಅನ್ನ ಯೂಸ್ ಮಾಡೋ ವಿಚಾರದಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ಕೊಳ್ತೀನಿ. ಸೆಕೆಂಡ್ ಫ್ರೇಸ್ ಸಿಟ್ ಅಟ್. ಸಿಟ್ ಅಟ್ ಅನ್ನ ಯಾವಾಗ ಯೂಸ್ ಮಾಡಬೇಕು? ಸಿಟ್ ಅಟ್ ಯೂಸ್ಡ್ ವೆನ್ ಯು ಸಿಟ್ ಅಟ್ ಅ ಪ್ಲೇಸ್ ಲೈಕ್ ಅ ಡೆಸ್ಕ್, ಟೇಬಲ್, ವಿಂಡೋ, ಕಂಪ್ಯೂಟರ್, ಎಕ್ಸೆಟ್ರಾ. ಸೊ ಇಲ್ಲಿ ನೀವು ಯಾವುದರ ಮೇಲೆ ಕೂತಿದ್ದೀರಾ ಅಂತ ನಾವು ಹೇಳೋದಿಲ್ಲ, ಬದಲಾಗಿ ಯಾವ ಸ್ಥಳದಲ್ಲಿ ನೀವು ಕೂತ್ಕೊಂಡಿದ್ದೀರಾ, ಯಾವ ನಿರ್ದಿಷ್ಟ ಪ್ಲೇಸ್ ಅಲ್ಲಿ ಕೂತ್ಕೊಂಡಿದ್ದೀರಾ. ದಟ್ ಮೀನ್ಸ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದ ಪ್ಲೇಸ್, ಪೊಸಿಷನ್ ಆರ್ ದ ಆಕ್ಟಿವಿಟಿ ಸ್ಪಾಟ್. ಪ್ಲೇಸು, ಪೊಸಿಷನ್ ಅಥವಾ ಆಕ್ಟಿವಿಟಿ ಸ್ಪಾಟ್ ಬಗ್ಗೆ ಹೇಳುವಾಗ ವಿ ಯೂಸ್ ದ ಫ್ರೇಸ್ ಸಿಟ್ ಅಟ್. ಇದನ್ನು ಕೂಡ ಎಕ್ಸಾಂಪಲ್ಸ್ ಅಲ್ಲಿ ನೋಡಿದಾಗ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ಸೆಕೆಂಡ್ ಫ್ರೇಸ್ ಸಿಟ್ ಅಟ್ ಇದನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳೋಣ. ಮೇಜಿನ ಬಳಿ ಕುಳಿತು ನಿನ್ನ ಮನೆಗೆಲಸ ಮಾಡು. ಮೇಜಿನ ಬಳಿ ಕುಳಿತು ನಿನ್ನ ಮನೆಗೆಲಸ ಮಾಡು. ಸಿಟ್ at the desk. Sit at the desk and do your homework. Sit at the desk and do your homework. ಅವರು ಕಂಪ್ಯೂಟರ್ ಮುಂದೆ ಕುಳಿತಿದ್ದಾಳೆ. She is sitting at the computer. ಸೊ ಇಲ್ಲಿ ನಿಮಗೆ ಡೌಟ್ ಬರ್ಬೋದು, ಶಿ ಈಸ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದ ಕಂಪ್ಯೂಟರ್ ಅಂತ ಯಾಕೆ ಯೂಸ್ ಮಾಡಬಾರ್ದು ಅಂತ. ಸೊ ಅದನ್ನು ಕೂಡ ಯೂಸ್ ಮಾಡಬಹುದು, ಬಟ್
ನಾವು ಆಕ್ಟಿವ್ ಇಂಟರಾಕ್ಷನ್ ಬಗ್ಗೆ ಮಾತಾಡುವಾಗ ಅಟ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. ಫಿಸಿಕಲ್ ಲೊಕೇಶನ್ ಅನ್ನ ಮೆನ್ಷನ್ ಮಾಡುವಾಗ ಇನ್ ಫ್ರಂಟ್ ಆಫ್ ದ ಕಂಪ್ಯೂಟರ್ ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಆಕ್ಟಿವ್ ಇಂಟರಾಕ್ಷನ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಶಿ ಈಸ್ ಸಿಟ್ಟಿಂಗ್ ಅಟ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. ನಾವೆಲ್ಲರೂ ಊಟದ ಟೇಬಲ್ ಬಳಿ ಕುಳಿತಿದ್ದೇವೆ. ವಿ ಆಲ್ ಆರ್ sitting at the dining table. ನಾವೆಲ್ಲರೂ ಊಟದ ಟೇಬಲ್ ಬಳಿ ಕುಳಿತಿದ್ದೇವೆ. We all are sitting at the dining table. ನಾವು ಕಾಫಿಗಾಗಿ ಕೌಂಟರ್ನಲ್ಲಿ ಕುಳಿತೆವು. We sat at the counter for the coffee. ನಾವು ಕಾಫಿಗಾಗಿ ಕೌಂಟರ್ನಲ್ಲಿ ಕುಳಿತೆವು. We sat at the counter for the coffee. ಸೊ ಈಗ ನಿಮಗೆ ಸಿಟ್ ಅಟ್ ಸೆಕೆಂಡ್ ಫ್ರೇಸ್ ಸಿಟ್ ಅಟ್ ಅನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಖಂಡಿತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಅಂಡ್ ಥರ್ಡ್ ಫ್ರೇಸ್ ಸಿಟ್ ಇನ್. ಸಿಟ್ ಇನ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ? ಸಿಟ್ ಇನ್ ಯೂಸ್ಡ್ when you sit inside something like a room, ಕಾರ್, ಮೀಟಿಂಗ್ ಹಾಲ್ ಎಕ್ಸೆಟ್ರಾ. ಸೊ ನೀವೊಂದು ಕಾರಿನ ಒಳಗಡೆ ಕುಳಿತಿದ್ದಾಗ, ಮೀಟಿಂಗ್ ಹಾಲ್ನಲ್ಲಿ ಕುಳಿತಿದ್ದಾಗ, ಒಂದು ಕೋಣೆಯಲ್ಲಿ ಕುಳಿತಿದ್ದಾಗ ಅದನ್ನ ಹೇಳುವಾಗ ಸಿಟ್ ಇನ್ ಈ ಫ್ರೇಸ್ ಅನ್ನ ಯೂಸ್ ಮಾಡ್ತೀವಿ. ದಟ್ ಮೀನ್ಸ್ ಯು ಆರ್ ಫಿಸಿಕಲಿ ಎನ್ಕ್ಲೋಸ್ಡ್. ನೀವು ಭೌತಿಕವಾಗಿ ಸುತ್ತುವರಿಯಲ್ಪಟ್ಟಿರ್ತೀರಾ. ಸೊ ಒಂದು ಕೋಣೆಯಲ್ಲಿ ಕುಳಿತಿರುವಾಗ, ಒಂದು ಕಾರಲ್ಲಿ ಕುಳಿತಿರುವಾಗ ಅಥವಾ ಒಂದು ಮೀಟಿಂಗ್ ಅಲ್ಲಿ ಕುಳಿತಿರುವಾಗ ಅದನ್ನ ಎಕ್ಸ್ಪ್ರೆಸ್ ಮಾಡುವಾಗ ಸಿಟ್ ಇನ್ ಈ ಫ್ರೇಸ್ ಅನ್ನ ಯೂಸ್ ಮಾಡ್ತೀವಿ. ಇವನು ಕೂಡ ಎಕ್ಸಾಂಪಲ್ಸ್ ಅಲ್ಲಿ ನೋಡಿದಾಗ ನಮಗಿರುವಂತಹ ಎಲ್ಲ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಈಗ ಇಲ್ಲಿ ಕೊಟ್ಟಿರುವ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳೋಣ. ಹೇಗೆ? ಸಿಟ್ ಇನ್ ಈ ಫ್ರೇಸ್ ಅನ್ನ ಯೂಸ್ ಮಾಡಿಕೊಂಡು. ಕಾರಿನಲ್ಲಿ ಕುಳಿತುಕೋ. ಸಿಟ್ ಇನ್ ದ ಕಾರ್. ಸಿಟ್ ಇನ್ ದ ಕಾರ್. ಸಿಟ್ ಇನ್ ದ ಕಾರ್. ಅವಳು ಕೋಣೆಯ ಮೂಲೆಯಲ್ಲಿ ಕುಳಿತಿದ್ದಳು. ಶಿ ಸ್ಯಾಟ್ ಇನ್ ದ ಕಾರ್ನರ್ ಆಫ್ ದ ರೂಮ್. ಶಿ ಸ್ಯಾಟ್ ಇನ್ ದ ಕಾರ್ನರ್ ಆಫ್ ದ ರೂಮ್. ನನ್ನ ಕೋಣೆಯಲ್ಲಿ ಕುಳಿತುಕೊಳ್ಳಿ. ಸಿಟ್ in my room. Sit in my room. ವಿದ್ಯಾರ್ಥಿಗಳು ತರಗತಿಯಲ್ಲಿ ಕುಳಿತಿದ್ದಾರೆ. The students are sitting. The students are sitting in the classroom. The students are sitting in the classroom. ಈಗ ನಿಮಗೆ ಸಿಟ್ ಇನ್ ಅನ್ನ ಎಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಅನ್ಕೊಳ್ತೀನಿ. ಸಿಟ್ ಆನ್, ಸಿಟ್ ಅಟ್ ಅಂಡ್ ಸಿಟ್ ಇನ್ ಇದರ ಬಗ್ಗೆ ಒಂದು ಕ್ವಿಕ್ ಸಮರಿ. ಕ್ವಿಕ್ ಆನ್ ಅಂದಾಗ ಮೇಲ್ಮೈ, ಆನ್ ಸರ್ಫೇಸ್. ಸಿಟ್ ಅಟ್ ಇದನ್ನ ಯೂಸ್ ಮಾಡೋದು ಸ್ಥಳ ಅಥವಾ ಚಟುವಟಿಕೆಯ ಬಳಿ ಅಂತ ಹೇಳುವಾಗ. ಪ್ಲೇಸ್ ಆರ್ ಆಕ್ಟಿವಿಟಿ ಸ್ಪಾಟ್. ಸಿಟ್ ಇನ್ ಒಳಗೆ, ಇನ್ಸೈಡ್ ಸಮಥಿಂಗ್. ಸಿಟ್ ಆನ್ ದ ಟೇಬಲ್, ಆನ್ ದ ಚೇರ್, ಆನ್ ದ ಡೆಸ್ಕ್. ಸಿಟ್ ಅಟ್ ದ ಕಂಪ್ಯೂಟರ್, ಅಟ್ ದ ಡೈನಿಂಗ್ ಟೇಬಲ್, ಅಟ್ ದ ವಿಂಡೋ. ಸಿಟ್ ಇನ್ ದ ರೂಮ್, ಇನ್ ದ ಥಿಯೇಟರ್, ಇನ್ ದ ಕ್ಲಾಸ್ ರೂಮ್ ಎಕ್ಸೆಟ್ರಾ. ಸೊ ಸಿಟ್ ಆನ್, ಸಿಟ್ ಅಟ್ ಅಂಡ್ ಸಿಟ್ ಇನ್ ಇವುಗಳನ್ನ ಯೂಸ್ ಮಾಡುವಾಗ ಇನ್ಮೇಲೆ ಈ ವಿಷಯಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ನೀವು ಇವುಗಳನ್ನ ತಪ್ಪಿಲ್ಲದೆ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕೊನೆಯದಾಗಿ ನಿಮಗೆ ಪ್ರಾಕ್ಟೀಸ್ ಸೆಂಟೆನ್ಸಸ್. ಅವನು ತನ್ನ ಸ್ನೇಹಿತರ ಜೊತೆಯಲ್ಲಿ ಕೆಫೆಯಲ್ಲಿ ಕುಳಿತಿದ್ದಾನೆ. ಮಹಿಮಾ ಪಿಯಾನೋ ಬಳಿ ಕುಳಿತಿದ್ದಾಳೆ. ಅವರು ಕಟ್ಟಡದ ಮೇಲೆ ಕುಳಿತಿದ್ದಾರೆ. ಸಿಟ್ ಆನ್, ಸಿಟ್ ಅಟ್, ಸಿಟ್ ಇನ್ ಈ ಫ್ರೇಸಸ್ ಅನ್ನ ಯೂಸ್ ಮಾಡಿ ಈ 3 ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ. ಈ ವಿಡಿಯೋನ ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ
hype this video. And if you are watching my videos for the first time, then don't forget to subscribe my YouTube channel. Thank you.